morning students. Welcome back to YouTube classes, economic, second PUC economics, part B, macroeconomics. So today we will going to discuss about chapter 2, national income accounting. So national income is one of the important determinants of economic development. ಯಾವುದೇ ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ಡಿಸೈಡ್ ಮಾಡುವಂತ ಒನ್ ಆಫ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್ ಯಾವುದು ಅಂತ ಕೇಳಿದ್ರೆ ಅದು ನ್ಯಾಷನಲ್ ಇನ್ಕಮ್. ಒಂದು ದೇಶ ಆರ್ಥಿಕವಾಗಿ ಸದೃಢವಾಗಿದೆ, ಡೆವಲಪ್ಡ್ ಕಂಟ್ರಿ ಇದೆ, ನ್ಯಾಷನಲ್ ಇನ್ಕಮ್ ಶುಡ್ ಬಿ ಇನ್ ವೆರಿ ಹೈ ಲೆವೆಲ್, ಅಂದರೆ ಜಾಸ್ತಿ ಬೇಕೆನ್ನುವಂಥದ್ದು. ಸೊ ನಾವು ಇವತ್ತಿನ ಕ್ಲಾಸಲ್ಲಿ ಒಂದಷ್ಟು ನ್ಯಾಷನಲ್ ಇನ್ಕಮ್ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡುವ. ಸೊ ನ್ಯಾಷನಲ್ ಇನ್ಕಮ್ ಅಂದರೆ ಹೇಗೆ, ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತಾರೆ, ಸೊ ಇದರ ಬಗ್ಗೆ ಎಲ್ಲ ನಾವು ಒಂದಷ್ಟು ತಿಳ್ಕೊಳ್ಳುವ. ಸೊ ಅದರಲ್ಲಿ ಫಸ್ಟ್ ಒನ್, ಮೀನಿಂಗ್ ಆಫ್ ನ್ಯಾಷನಲ್ ಇನ್ಕಮ್. ಸೊ ನ್ಯಾಷನಲ್ ಇನ್ಕಮ್ ಅಂದರೆ ಏನೆನ್ನುವಂಥದ್ದು. ಸೊ ಬೇರೆ ಬೇರೆ ಸಂದರ್ಭಗಳಲ್ಲಿ ನ್ಯಾಷನಲ್ ಇನ್ಕಮ್, ಪರ್ ಕ್ಯಾಪಿಟಲ್ ಇನ್ಕಮ್, ಸೊ ಈ ರೀತಿಯ ಒಂದಷ್ಟು ಕಾನ್ಸೆಪ್ಟ್ಗಳನ್ನು ನಾವು ಕೇಳಿದ್ದೇವೆ. ಸೊ ವಾಟ್ ಎಕ್ಸಾಕ್ಟ್ಲಿ ನ್ಯಾಷನಲ್ ಇನ್ಕಮ್? ಸೊ ಇಲ್ಲಿ ಬೋರ್ಡಲ್ಲಿ ಎಲ್ಲ ನಾನು ಬರೆದಿಟ್ಟಿದ್ದೇನೆ. ಉದ್ದೇಶ ಏನು ಅಂತ ಕೇಳಿದರೆ ಸ್ಟೂಡೆಂಟ್ಸ್ಗಳಿದನ್ನು ನೋಟ್ ಪುಸ್ತಕದಲ್ಲಿ ನೋಟ್ ಮಾಡಿ ಇಟ್ಕೊಳ್ಬೇಕೆನ್ನುವಂಥದ್ದು. ಇಟ್ ಈಸ್ ದ ಮನಿ ವ್ಯಾಲ್ಯೂ ಆಫ್ all final goods and services produced by a country during a year. So what is national income? ಒಂದು ಮಾರ್ಕಿಗೆಲ್ಲ ಬರುವಂಥ ಕ್ವಶನ್. ಸೊ ಟೋಟಲ್ ಮನಿ ವ್ಯಾಲ್ಯೂ ಆಫ್ ಆಲ್ ದ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಪ್ರೊಡ್ಯೂಸ್ಡ್ ಇನ್ ಎ ಕಂಟ್ರಿ ಇನ್ ಎ ಇಯರ್ ಎನ್ನುವಂಥದ್ದು. ಒಂದು ದೇಶದಲ್ಲಿ ಒಂದು ವರ್ಷದಲ್ಲಿ ಉತ್ಪಾದನೆಯಾದ ಎಲ್ಲ ಗೂಡ್ಸ್ ಮತ್ತು ಸರ್ವೀಸಸ್ನ ಮೊನಿಟರಿ ವ್ಯಾಲ್ಯೂವನ್ನು ನಾವೇನು ಹೇಳುವಂಥದ್ದು ನ್ಯಾಷನಲ್ ಇನ್ಕಮ್ ಅಂತ ಹೇಳುವಂಥದ್ದು. ಸೊ ನ್ಯಾಷನಲ್ ಇನ್ಕಮ್ ಅಂದರೆ ಒಂದು ದೇಶದಲ್ಲಿ ಒಂದು ವರ್ಷದಲ್ಲಿ ಉತ್ಪಾದನೆಯಾದ ಎಲ್ಲ ಗೂಡ್ಸ್ ಮತ್ತು ಸರ್ವೀಸಸ್ನ ಮೊನಿಟರಿ ವ್ಯಾಲ್ಯೂ ಅಥವಾ ಮನಿ ವ್ಯಾಲ್ಯೂ ಅಂತ ನಾವು ಕರಿತೇವೆ. ಸಾಮಾನ್ಯವಾಗಿ ಪ್ರೈಸಲ್ಲಿ ನಾವು ಅದರ ವ್ಯಾಲ್ಯೂವನ್ನು ಮೆಷರ್ ಮಾಡ್ತೇವೆ. ಸೊ ಪ್ರೈಸ್ ಅಂದರೆ ಏನು? ವ್ಯಾಲ್ಯೂ ಆಫ್ ದ್ಯಾಟ್ ಕಮೋಡಿಟಿ ಅಥವಾ ಒಂದು ಪರ್ಟಿಕ್ಯುಲರ್ ಸರ್ವೀಸ್ ಅಥವಾ ಗೂಡ್ಸಿನ ಪ್ರೈಸನ್ನು ನಾವು ವ್ಯಾಲ್ಯೂವನ್ನು ನಾವು ಪ್ರೈಸಲ್ಲಿ ಎಕ್ಸ್ಪ್ರೆಸ್ ಮಾಡ್ತೇವೆ. ಸೊ ಆ ರೀತಿ ನಾವು ಅದನ್ನು ಕ್ಯಾಲ್ಕುಲೇಟ್ ಕೂಡ ಮಾಡ್ತೇವೆ. ಪ್ರತಿ ಏನು ಹೇಳುವಂಥದ್ದು ಗೌರ್ಮೆಂಟ್ಗಳು ನ್ಯಾಷನಲ್ ಇನ್ಕಮನ್ನು ಅವಾಗವಾಗ ಮೆಷರ್ ಮಾಡುವಂಥದ್ದನ್ನು ಕೂಡ ನೋಡ್ತೇವೆ. GDP ಎನ್ನುವಂಥದ್ದು ಇಟ್ ಈಸ್ ದ ಮನಿ ವ್ಯಾಲ್ಯೂ ಅಥವಾ ಇಟ್ ಈಸ್ ದ ಮೊನಿಟರಿ ವ್ಯಾಲ್ಯೂ ಆಫ್ ಆಲ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಪ್ರೊಡ್ಯೂಸ್ಡ್ ಇನ್ ವೇರಿಯಸ್ ಸೆಕ್ಟರ್ಸ್ ಅಂತ ಕೂಡ ಹೇಳ್ಬೋದು. ಅಂದರೆ ಪ್ರೈಮರಿ ಅಗ್ರಿಕಲ್ಚರ್ ಸೆಕ್ಟ್ರಲ್ಲಿ ಆದ ಗೂಡ್ಸ್ಗಳ ವ್ಯಾಲ್ಯೂ ಇರ್ತದೆ, ಸೆಕೆಂಡರಿ ಸೆಕ್ಟರ್ ಅಥವಾ ಇಂಡಸ್ಟ್ರಿಯಲ್ ಸೆಕ್ಟ್ರಲ್ಲಿ ಆದಂಥ ಗೂಡ್ಸ್ಗಳ ವ್ಯಾಲ್ಯೂ ಇರ್ತದೆ, ಅದೇ ರೀತಿ ಟರ್ಷರಿ ಸೆಕ್ಟರ್ ಅಥವಾ ಏನು ಹೇಳುವಂಥದ್ದು ನಿಮ್ಮ ಸರ್ವೀಸ್ ಸೆಕ್ಟರ್ಗಳು, ಬೇರೆ ಬೇರೆ ರೀತಿಯ ಸರ್ವೀಸ್ ಸೆಕ್ಟರದ್ದು ಕೂಡ ಇದರಲ್ಲಿ ವ್ಯಾಲ್ಯೂ ಕನ್ಸಿಡರ್ ಆಗ್ತದೆ. ಒಂದು ದೇಶದಲ್ಲಿ ಒಂದು ವರ್ಷದಲ್ಲಿ ಉತ್ಪಾದನೆ ಆದ ಎಲ್ಲ ಗೂಡ್ಸ್ ಮತ್ತು ಸರ್ವೀಸಸ್ನ ಮನಿ ವ್ಯಾಲ್ಯೂ ಅಂತ ಕರಿತೇವೆ. ಸೊ ನ್ಯಾಷನಲ್ ಇನ್ಕಮ್ ಅಂದರೆ ಏನೆನ್ನುವಂಥದ್ದು. ಸೊ ನೆಕ್ಸ್ಟ್ ಪಾಯಿಂಟ್, ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ನ್ಯಾಷನಲ್ ಇನ್ಕಮ್. ನ್ಯಾಷನಲ್ ಇನ್ಕಮನ್ನು ಕೌಂಟ್ ಮಾಡುವಾಗ, ಅಕೌಂಟಿಂಗ್ಗೆ ತರುವಾಗ ಯಾವೆಲ್ಲ ಕಾನ್ಸೆಪ್ಟ್ಸ್ಗಳು ಬರ್ತದೆ ಎನ್ನುವಂಥದ್ದು. ಸೊ ಅದರಲ್ಲಿ ಫಸ್ಟ್ ಒನ್, ಕನ್ಸ್ಯೂಮರ್ ಗೂಡ್ಸ್. ಏನು ಕನ್ಸ್ಯೂಮರ್ ಗೂಡ್ಸ್ ಅಂದರೆ? ಗೂಡ್ಸ್ ಪರ್ಚೇಸ್ಡ್ ಬೈ ಎ ಕನ್ಸ್ಯೂಮರ್. ಯಾವ ಗೂಡ್ಸನ್ನು ಕನ್ಸ್ಯೂಮರ್ ಪರ್ಚೇಸ್ ಮಾಡ್ತಾನೋ ಅಂತಹ ಗೂಡ್ಸ್ಗಳಿಗೆ ನಾವೇನಂತ ಕರೆಯುವಂಥದ್ದು ಕನ್ಸ್ಯೂಮರ್ ಗೂಡ್ಸ್ ಅಂತ ಕರೆಯುವಂಥದ್ದು. ಸೊ ಕನ್ಸ್ಯೂಮರ್ ಗೂಡ್ಸ್ ಅಂದ್ರೆ ಏನು? ಗೂಡ್ಸ್ ಪರ್ಚೇಸ್ಡ್ ಬೈ ಎ ಕನ್ಸ್ಯೂಮರ್. ಎಕ್ಸಾಂಪಲ್ ಕೊಡ್ಬೋದಾ ವಿದ್ಯಾರ್ಥಿಗಳಿಗೆ? ಎಸ್, ಒಂದಷ್ಟು ನಾವೇನು ಮಾಡ್ತೇವೆ, ಪೆನ್ ಫಾರ್ ಎಕ್ಸಾಂಪಲ್ ನಾನು ಪರ್ಚೇಸ್ ಮಾಡಿದ್ದೇನೆ, ಚಾಕ್ ಪೀಸ್ ಪರ್ಚೇಸ್ ಮಾಡಿದ್ದೇನೆ, ಇದೆಲ್ಲ ಕನ್ಸ್ಯೂಮರ್ ಗೂಡ್ಸ್ಗಳಿಗೆ ಎಕ್ಸಾಂಪಲ್ಗಳು. ಇಲ್ಲಿ ಕೂಡ ಒಂದಷ್ಟು ಕೊಟ್ಟಿದ್ದೇನೆ. ಫುಡ್ ಇರ್ಬೋದು, ಕ್ಲೋತಿಂಗ್ ಇರ್ಬೋದು, ಅಥವಾ ಏನು ಹೇಳುವಂಥದ್ದು ನಾವು ಡೈಲಿ ಯೂಸ್ ಮಾಡುವಂಥ ಗೂಡ್ಸ್ ಮತ್ತು ಸರ್ವೀಸಸ್ಗಳೆಲ್ಲ ಕನ್ಸ್ಯೂಮರ್ ಗೂಡ್ಸ್ಗೆ ಬರುವಂಥದ್ದು. ಕನ್ಸ್ಯೂಮರ್ ಗೂಡ್ಸ್ ಮೀನ್ಸ್ ಎ ಗೂಡ್ ಪರ್ಚೇಸ್ಡ್ ಬೈ ಎ ಕನ್ಸ್ಯೂಮರ್ ಅಥವಾ ಕನ್ಸಂಪ್ಷನ್ ಪರ್ಪಸ್ಸಿಗೆ ಕನ್ಸ್ಯೂಮ್ ಮಾಡಲಿಕ್ಕೆ ಪರ್ಚೇಸ್ ಮಾಡಿದಂಥ ಗೂಡ್ಸ್ಗಳು. ಸೆಕೆಂಡ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಯಾವುದು? ಕ್ಯಾಪಿಟಲ್ ಗೂಡ್ಸ್. ಸೊ ಏನು ಕ್ಯಾಪಿಟಲ್ ಗೂಡ್ಸ್ ಅಂದರೆ? ಗೂಡ್ಸ್ ಯೂಸ್ಡ್ ಬೈ ಪ್ರೊಡ್ಯೂಸರ್ಸ್ ಫಾರ್ ದ ಪ್ರೊಡಕ್ಷನ್ ಆಫ್ ಅದರ್ ಗೂಡ್ಸ್. ಒಬ್ಬ ಪ್ರೊಡ್ಯೂಸರ್ ಅಥವಾ ಒಂದು ಗೂಡ್ಸನ್ನು ಯೂಸ್ ಮಾಡ್ತಾನೆ ಅಥವಾ ಪರ್ಚೇಸ್ ಮಾಡ್ತಾನೆ, ಯಾವ ಉದ್ದೇಶಕ್ಕೆ? ಫಾರ್ ದ ಪ್ರೊಡಕ್ಷನ್ ಆಫ್ ಅದರ್ ಗೂಡ್ಸ್, ಫಾರ್ ದ ಪ್ರೊಡಕ್ಷನ್ ಆಫ್ ಅದರ್ ಗೂಡ್ಸ್ ಎನ್ನುವಂಥದ್ದು. ಸೊ ಅದನ್ನು ನಾವು ಕ್ಯಾಪಿಟಲ್ ಗೂಡ್ಸ್ ಅಂತ ಕರೆಯುವಂಥದ್ದು. ಸೊ ಗೂಡ್ಸ್ ಯೂಸ್ಡ್ ಬೈ ಎ ಪ್ರೊಡ್ಯೂಸರ್. ಪ್ರೊಡ್ಯೂಸರ್ ಏನು ಮಾಡ್ತಾನೆ? ಒಂದು ಗೂಡ್ಸನ್ನು ಪರ್ಚೇಸ್ ಮಾಡ್ತಾನೆ. ಯಾಕೋಸ್ಕರ? ಇನ್ನೊಂದು ಗೂಡ್ಸಿನ
ಪ್ರೊಡಕ್ಷನಿಗೆ. ಅಂತಹ ಗೂಡ್ಸ್ಗಳಿಗೆ ನಾವು ಕ್ಯಾಪಿಟಲ್ ಗೂಡ್ಸ್ ಅಂತ ಕರೆಯುವಂಥದ್ದು. ಗೂಡ್ಸ್ ಯೂಸ್ಡ್ ಬೈ ಎ ಪ್ರೊಡ್ಯೂಸರ್ ಫಾರ್ ದ ಪ್ರೊಡಕ್ಷನ್ ಆಫ್ ಅದರ್ ಗೂಡ್ಸ್ ಎನ್ನುವಂಥದ್ದು. ಈಗ ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಸಾಮಾನ್ಯವಾಗಿ ಕ್ಯಾಪಿಟಲ್ ಗೂಡ್ಸ್ಗಳಲ್ಲಿ ಎಕ್ಸಾಂಪಲ್ ಕೊಡೋದಿದ್ರೆ ಮೆಷಿನರಿಗಳು, ಟೂಲ್ಸ್ಗಳಿರ್ಬೋದು. ಸೊ ಈ ರೀತಿಯ ಒಂದಷ್ಟು ಕಮೋಡಿಟೀಸ್ಗಳಿಗೆ ನಾವೇನಂತ ಹೇಳುವಂಥದ್ದು ಕ್ಯಾಪಿಟಲ್ ಗೂಡ್ಸ್ ಅಂತ ಹೇಳುವಂಥದ್ದು. ಬೇರೆ ಬೇರೆ ರೀತಿಯ ಮೆಷಿನರಿಗಳನ್ನು ಪರ್ಚೇಸ್ ಮಾಡ್ತೇನೆ ನಾನು, ಯಾಕೆ? ಇನ್ನೊಂದಷ್ಟು ಗೂಡ್ಸನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ. ಟೂಲ್ಸ್ಗಳನ್ನು, ಬೇರೆ ಬೇರೆ ರೀತಿಯ ಟೂಲ್ಸ್ಗಳನ್ನು ನಾನು ಪರ್ಚೇಸ್ ಮಾಡ್ತೇನೆ. ಉದ್ದೇಶ ಏನು ಅಂತ ಕೇಳಿದರೆ ಇನ್ನೊಂದು ಗೂಡ್ಸನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ. ಸೊ ಇದು ಕ್ಯಾಪಿಟಲ್ ಗೂಡ್ಸ್. ಗೂಡ್ಸ್ ಪರ್ಚೇಸ್ಡ್ ಬೈ ಎ ಪ್ರೊಡ್ಯೂಸರ್ ಫಾರ್ ದ ಪರ್ಪಸ್ ಆಫ್ ಪ್ರೊಡ್ಯೂಸಿಂಗ್ ಅದರ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಥರ್ಡ್ ಒನ್, ಇಂಟರ್ಮೀಡಿಯೇಟ್ ಗೂಡ್ಸ್. ಏನಿರ್ಬೋದು ಇಂಟರ್ಮೀಡಿಯೇಟ್ ಗೂಡ್ಸ್ಗಳಂದರೆ? ಸೊ ಗೂಡ್ಸ್ ಯೂಸ್ಡ್ ಆಸ್ ರಾ ಮೆಟೀರಿಯಲ್ ಫಾರ್ ದ ಪ್ರೊಡಕ್ಷನ್ ಆಫ್ ಅದರ್ ಗೂಡ್ಸ್. ನಥಿಂಗ್ ಬಟ್ ಇಂಟರ್ಮೀಡಿಯೇಟ್ ಗೂಡ್ ಈಸ್ ನಥಿಂಗ್ ಬಟ್ ರಾ ಮೆಟೀರಿಯಲ್ಸ್ಗಳು ಅಂತ ಹೇಳ್ಬೋದು. ಸೊ ಬೇರೆ ಬೇರೆ ರೀತಿಯ ರಾ ಮೆಟೀರಿಯಲ್ಸ್ಗಳನ್ನು ಪ್ರೊಡ್ಯೂಸರ್ ಯೂಸ್ ಮಾಡ್ತಾನೆ. ಪರ್ಪಸ್ ಏನು? ಫೈನಲ್ ಗೂಡ್ಸ್ಗಳನ್ನು ಅಥವಾ ಅದರ್ ಗೂಡ್ಸ್ಗಳನ್ನು ಫಾರ್ ದ ಪ್ರೊಡಕ್ಷನ್ ಆಫ್ ಅದರ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಯಾವೆಲ್ಲ ಗೂಡ್ಸ್ಗಳನ್ನು ನಾವು ರಾ ಮೆಟೀರಿಯಲ್ ಆಗಿ ಯೂಸ್ ಮಾಡ್ತೇವೆ ಅದೆಲ್ಲವನ್ನು ನಾವು ಇಂಟರ್ಮೀಡಿಯೇಟ್ ಗೂಡ್ಸ್ಗಳು ಅಂತ ಕರೆಯುವಂಥದ್ದು. ಗೂಡ್ ಅಂದರೆ ಗೊತ್ತಿದೆ ನಿಮಗೆ, ಅಥವಾ ಸರ್ವೀಸಸ್. ಸೊ ಇಲ್ಲಿ ಎಕ್ಸಾಂಪಲ್ ಕೊಡೋದಿದ್ರೆ ರಾ ಕಾಟನ್, ಡ್ರೆಸ್ಸನ್ನು ಪ್ರೊಡಕ್ಷನ್ ಮಾಡಲಿಕ್ಕೆ ಕಾಟನನ್ನು ಯೂಸ್ ಮಾಡ್ಬೋದು ಅಲ್ವಾ? ಎಸ್, ಅಂಥದ್ದು. ವುಡ್ ಇರ್ಬೋದು, ಅಥವಾ ಕೋಲ್ ಇರ್ಬೋದು, ಐರನ್ ಓರ್. ಸೊ ಈ ರೀತಿ ಒಂದಷ್ಟು ರಾ ಮೆಟೀರಿಯಲ್ಸ್ಗಳನ್ನು ನಾವೇನು ಅಂತ ಹೇಳುವಂಥದ್ದು ಇಂಟರ್ಮೀಡಿಯೇಟ್ ಗೂಡ್ಸ್ಗಳು ಅಂತ ಕರೆಯುವಂಥದ್ದು. ಸೊ ಇಂಟರ್ಮೀಡಿಯೇಟ್ ಗೂಡ್ಸ್ಗೆ ಎಕ್ಸಾಂಪಲ್ ರಾ ಕಾಟನ್, ವುಡ್, ಇದೆಲ್ಲ ಇಂಟರ್ಮೀಡಿಯೇಟ್ ಗೂಡ್ಸ್ಗಳಿಗಿರುವಂಥ ಎಕ್ಸಾಂಪಲ್ಗಳು. ಸೊ ಲಾಸ್ಟ್ ಒನ್, ಫೈನಲ್ ಗೂಡ್ಸ್. ಅಂದರೆ ನೆಕ್ಸ್ಟ್ ಪಾಯಿಂಟ್, ಫೈನಲ್ ಗೂಡ್ಸ್. ಸೊ ಫೈನಲ್ ಗೂಡ್ಸ್, ನೇಮ್ ಇಟ್ ಸೆಲ್ಫ್ ಸೇಸ್ ಫೈನಲ್ ಗೂಡ್ ಅಂದರೆ ಗೂಡ್ಸ್ ಪರ್ಚೇಸ್ಡ್ ಫಾರ್ ಫೈನಲ್ ಯೂಸ್. ಒಂದು ಗೂಡ್, ಚಾಕ್, ಫೈನಲ್ ಯೂಸ್ ಏನಿದರದು ಬೋರ್ಡಲ್ಲಿ ಬರೆಯುವಂಥದ್ದು. ಪೆನ್, ಫೈನಲ್ ಗೂಡ್. ಇದು ಯಾಕೆ? ಇದು ಬರವಣಿಗೆಗೆ ಹೆಲ್ಪ್ ಮಾಡುವಂಥದ್ದು. ಸೊ ಈ ಚಾಕನ್ನು ಫೈನಲ್ ಯೂಸಿಗೆ ರೆಡಿ ಆಯಿತು ಅಂತಂದರೆ ಅದನ್ನು ನಾವು ಫೈನಲ್ ಗೂಡ್ ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲ್ ಕಾರ್, ಬೈಕ್, ಫೈನಲ್ ಗೂಡ್. ಎಗೇನ್ ಅದನ್ನು ಇನ್ನೊಂದು ಪ್ರೊಡಕ್ಷನ್ ಪ್ರೊಸೆಸ್ಸಿಗೆ ಉಪಯೋಗಿಸಲಿಕ್ಕೆ ಅಥವಾ ಅಳವಡಿಸಲಿಕ್ಕೆ ಇದೆಯಾ? ಇನ್ನೊಂದು ಪ್ರೊಡಕ್ಷನ್ ಪ್ರೊಸೆಸ್ಸಿಗೆ ಅದನ್ನು ಅಳವಡಿಸಲಿಕ್ಕೆ ಇಲ್ಲ. ಸೊ ಆ ರೀತಿಯ ಗೂಡ್ಸ್ಗಳನ್ನು ನಾವೇನಂತ ಕರೆಯುವಂಥದ್ದು ಫೈನಲ್ ಗೂಡು ಅಂತ ಕರೆಯುವಂಥದ್ದು. ಸೊ ಫೈನಲ್ ಗೂಡ್ ಅಂದರೆ ಏನು? ಗೂಡ್ಸ್ ಪರ್ಚೇಸ್ಡ್ ಫಾರ್ ಫೈನಲ್ ಯೂಸ್. ಎಕ್ಸಾಂಪಲ್ ಕೊಡ್ಬೋದಾ ಹಾಗಿದ್ರೆ? ಫೈನಲ್ ಪರ್ಪಸ್ಸಿಗೆ. ಎಸ್, ಬೆಸ್ಟ್ ಎಕ್ಸಾಂಪಲ್ ನಿಮ್ಮ ಕೈಯಲ್ಲಿರುವಂಥ ಮೊಬೈಲ್. ಫರ್ದರ್ ಪ್ರೊಡಕ್ಷನ್ಗೆ ಅದನ್ನು ಯೂಸ್ ಮಾಡ್ತೇವಾ? ಇಲ್ಲ, ಫೈನಲ್ ಗೂಡ್ ಅದು. ಅದರಲ್ಲಿ ಯೂಟ್ಯೂಬ್ ಹಾಕಿ VPUC ಅಂತ ಕೊಟ್ಟರೆ ಬರ್ತದೆ ವಿಡಿಯೋಸ್ ಅಲ್ವಾ? ಎಸ್. ಸೊ ಆ ರೀತಿಯ ಗೂಡ್ಸ್ಗಳನ್ನು ನಾವೇನಂತ ಕರೆಯುವಂಥದ್ದು ಫೈನಲ್ ಗೂಡ್ಸ್. ಗೂಡ್ಸ್ ಪರ್ಚೇಸ್ಡ್ ಫಾರ್ ಫೈನಲ್ ಯೂಸ್ ಎನ್ನುವಂಥದ್ದು. ಸೊ TV ಇರ್ಬೋದು, ಮೊಬೈಲ್ ಇರ್ಬೋದು, ಕಾರ್ ಇರ್ಬೋದು, ಶುಗರ್ ಇರ್ಬೋದು. ಸೊ ಈ ರೀತಿಯ ಒಂದಷ್ಟು ಎಕ್ಸಾಂಪಲ್ಗಳನ್ನು ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೇನೆ. ಸೊ ಬೇರೆ ಬೇರೆ ಒಂದಷ್ಟು ಟೈಪ್ ಆಫ್ ಗೂಡ್ಸ್ಗಳೆನ್ನುವಂಥದ್ದು. ಸೊ ಕನ್ಸ್ಯೂಮರ್ ಗೂಡ್ಸ್, ಕ್ಯಾಪಿಟಲ್ ಗೂಡ್ಸ್, ಇಂಟರ್ಮೀಡಿಯೇಟ್ ಗೂಡ್ಸ್, ಫೈನಲ್ ಗೂಡ್ಸ್ ಎನ್ನುವಂಥದ್ದು. ಅಗೇನ್ ಇನ್ ಫೈನಲ್ ಗೂಡ್ಸ್ there are two important types. ಒಂದು ಕನ್ಸ್ಯೂಮರ್ ಗೂಡ್ಸ್, ಇನ್ನೊಂದು ಕ್ಯಾಪಿಟಲ್ ಗೂಡ್ಸ್. So in final goods there are two important types of goods. One is consumer goods, another one is capital goods. We already discussed what is capital goods, what is consumer goods. So final good ಅಂದ್ರೆ ಏನು? It is ready for final use ಅಲ್ವಾ? Final good means a good is ready for ಫೈನಲ್ ಯೂಸ್ ಎನ್ನುವಂಥದ್ದು ಅಥವಾ ಫೈನಲ್ ಕನ್ಸಂಪ್ಷನ್ಗೆ ಯೂಸ್ ಆಗಿರುವಂಥ ಗೂಡ್ಸ್ ಎನ್ನುವಂಥದ್ದು. ದೇರ್ ಆರ್ ಟೂ ಇಂಪಾರ್ಟೆಂಟ್ ಟೈಪ್ಸ್. ಒನ್ ಈಸ್ ಕನ್ಸ್ಯೂಮರ್ ಗೂಡ್ಸ್, another one is capital goods. We already discussed what is consumer goods. That good which is purchased for consumption ಅಥವಾ purchased by ಎ ಕನ್ಸ್ಯೂಮರ್ ಅಥವಾ ಕನ್ಸಂಪ್ಷನ್ ಪರ್ಪಸ್ಗೆ ಆ ಗೂಡನ್ನು ಪರ್ಚೇಸ್ ಮಾಡಿದರೆ ಅಂಥ ಗೂಡ್ಸ್ಗಳನ್ನು ಕನ್ಸ್ಯೂಮರ್ ಗೂಡ್ಸ್ಗಳು ಅಂತ ಹೇಳುವಂಥದ್ದು. ಸೊ ಅದು ಒಂದು ಫೈನಲ್ ಗೂಡ್ ಆಗಿರ್ತದೆ. ಇದನ್ನು ವಿದ್ಯಾರ್ಥಿಗಳು ನೆನಪಲ್ಲಿ ಇಟ್ಕೊಳ್ಬೇಕು. ಸೊ another one is ಕ್ಯಾಪಿಟಲ್ ಗೂಡ್ಸ್. ಫೈನಲ್ ಗೂಡಲ್ಲಿ ಇನ್ನೊಂದು ಗೂಡ್ ಯಾವುದು ಅಂತ ಕೇಳಿರೋದು ಕ್ಯಾಪಿಟಲ್ ಗೂಡ್ಸ್ಗಳು. ಫಾರ್ ಎಕ್ಸಾಂಪಲ್ ನಾನು ಆಗಲೇ ಹೇಳಿದೆ, ಕ್ಯಾಪಿಟಲ್ ಗೂಡ್ಸ್ಗೆ ಎಕ್ಸಾಂಪಲ್ ಏನು ಕೊಟ್ಟೆ? ಮೆಷಿನರಿಗಳನ್ನು ಕೊಟ್ಟೆ ಅಥವಾ ಟೂಲ್ಸ್ ಅಂತ ಹೇಳಿದೆ. ಮೆಷಿನರಿ ಅಂತ ಇಟ್ಕೊಳ್ಳುವ. ಸೊ ಸಪೋಸ್ ಮೆಷಿನರಿಗಳನ್ನು ನಾವು ಪ್ರೊಡಕ್ಷನ್, ಅದು ರೆಡಿ ಟು ಯೂಸ್
ಸೊ ಮೆಷಿನರಿ ಬಗ್ಗೆ ಹೇಳ್ತಾ ಇದ್ದೆ ನಾನು. ಸೊ ಮೆಷಿನರಿಗಳು ಒಂದು ಹಂತದಲ್ಲಿ ಅದು ಫೈನಲ್ ಗೂಡ್ ಆಗಿರ್ತದೆ ಅಲ್ವಾ. ಈಗ ಪ್ರೊಡ್ಯೂಸರ್ಗಳು ಮೆಷಿನರಿಯನ್ನು ಪರ್ಚೇಸ್ ಮಾಡುವಂಥದ್ದು. ಸೊ ಪರ್ಚೇಸ್ ಮಾಡಿ ಅದರಲ್ಲಿ ಏನು ಮಾಡ್ತಾರೆ, ಪ್ರೊಡಕ್ಷನ್ ಪ್ರೊಸೆಸ್ಗಳನ್ನು ಮಾಡ್ತಾರೆ ಅನ್ನುವಂಥದ್ದು. ಸೊ ಅದನ್ನು ಕ್ಯಾಪಿಟಲ್ ಗೂಡ್ಸ್ಗಳು ಕೂಡ ಒಂದಷ್ಟು ಫೈನಲ್ ಗೂಡ್ಗಳೇ ಆಗಿರ್ತದೆ ಎನ್ನುವಂಥದ್ದು. ಸೊ ರೆಡಿ ಫಾರ್ ಯೂಸ್ ಎನ್ನುವಂಥದ್ದು. ಸೊ ಕನ್ಸ್ಯೂಮರ್ ಗೂಡ್ಸ್ಗಳು ಎಕ್ಸಾಂಪಲ್ ಆಗಿ ಏನು ಕೊಟ್ಟೆ, ಕಾರ್ ಇರ್ಬೋದು, ಬೈಕ್ ಇರ್ಬೋದು, ಅಥವಾ ಕ್ಲೋತ್ ಇರ್ಬೋದು, ಇದೆಲ್ಲ ಕ್ಯಾಪಿಟಲ್ ಗೂಡ್ಸ್. ಮೆಷಿನರಿ ಇರ್ಬೋದು, ಟೂಲ್ಸ್ ಇರ್ಬೋದು. ಸೊ ಎಗೇನ್ ಅದೆಲ್ಲವೂ ಫೈನಲ್ ಗೂಡ್ಸ್ಗಳೇ ಆಗಿರ್ತದೆ. ಸೊ ಏನಾದರೂ ಒಂದು ಕಾನ್ಸೆಪ್ಟ್ ಯಾವುದು ಅಂತ ಕೇಳಿದರೆ ಸ್ಟಾಕ್ ಆ್ಯಂಡ್ ಫ್ಲೋ. ಸೊ ಸ್ಟಾಕ್ ಅಂದರೆ ಏನು, ಫ್ಲೋ ಅಂದರೆ ಏನೆನ್ನುವಂಥದ್ದು. ಸೊ ಸ್ಟಾಕ್ ಡಿಫೈನ್ಡ್ ಎಟ್ ಎ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್. ಪರ್ಟಿಕ್ಯುಲರ್ ಸಂದರ್ಭದಲ್ಲಿ ಎಷ್ಟು ಇತ್ತು, ಗೂಡ್ಸ್ ಇರ್ಬೋದು, ಪ್ರೊಡಕ್ಷನ್ ಇರ್ಬೋದು. ಸೊ ಅದನ್ನು ನಾವು ಸ್ಟಾಕ್ ಅಂತ ಹೇಳ್ತೇವೆ. ಫ್ಲೋ ಅಂದರೆ ಫ್ಲೋ ಆರ್ ಡಿಫೈನ್ಡ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಓವರ್ ಎ ಪೀರಿಯಡ್ ಆಫ್ ಟೈಮ್, ಯಾವುದೋ ಒಂದು ಹಂತದಲ್ಲಿ. ಸೊ ಪರ್ಟಿಕ್ಯುಲರ್ ಪೀರಿಯಡಲ್ಲಿ, ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮಲ್ಲಿ ಅಲ್ಲ, ಈ ಒಂದು ವರ್ಷದಲ್ಲಿ ಅಲ್ವಾ. ಸೊ ಸ್ಟಾಕ್ ಡಿಫೈನ್ಡ್ ಎಟ್ ಎ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್. ಸ್ಟಾಕಿಗೆ ಎಕ್ಸಾಂಪಲ್ ಕೊಡೋದಿದ್ರೆ ಸ್ಟಾಕ್ ಎಕ್ಸ್ಚೇಂಜ್ ಅಥವಾ ಫಾರಿನ್ ಎಕ್ಸ್ಚೇಂಜ್ ಕರೆನ್ಸಿ, RBIಯಲ್ಲಿರುವಂಥ ಫಾರಿನ್ ಕರೆನ್ಸಿಗಳು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಎಷ್ಟು ಕರೆನ್ಸಿ ಇದೆ ಅಲ್ವಾ, ಅಥವಾ ಫಿಕ್ಸ್ಡ್ ಡೆಪಾಸಿಟ್ ಇರ್ಬೋದು. ಸೊ ಇದೆಲ್ಲ ಒಂದಷ್ಟು ಎಕ್ಸಾಂಪಲ್ಗಳು ಅಂತ ಹೇಳ್ಬೋದು. ಅಥವಾ ಬ್ಯಾಂಕ್ ಡೆಪಾಸಿಟ್ಗಳೆಲ್ಲ ಎಕ್ಸಾಂಪಲ್ಗಳು ಯಾವುದಕ್ಕೆ, ಸ್ಟಾಕಿಗೆ. ಫ್ಲೋ ಆರ್ ಡಿಫೈನ್ಡ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಫ್ಲೋ ಕಾನ್ಸೆಪ್ಟ್ಗಳು ಸ್ಯಾಲರಿ ಇರ್ಬೋದು, ಇನ್ಕಮ್ ಇರ್ಬೋದು, ಪ್ರಾಫಿಟ್ಗಳಿರ್ಬೋದು. ಸೊ ಇದೆಲ್ಲ ಒಂದಷ್ಟು ಎಕ್ಸ್ಪೋರ್ಟ್ ಇಂಪೋರ್ಟ್ ಇರ್ಬೋದು, ನ್ಯಾಷನಲ್ ಇನ್ಕಮ್ ಇರ್ಬೋದು, ಆರ್ ದ ಎಕ್ಸಾಂಪಲ್ ಫಾರ್ ದ ಫ್ಲೋ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಸೊ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮಿಗೆ ಏನು ಹೇಳುವಂಥದ್ದು, ಡಿಫೈನ್ ಮಾಡುವಂಥದ್ದು. ಒಂದು ಎಷ್ಟು ಪ್ರೊಡಕ್ಷನ್ ಆಗಿದೆ, ಇವತ್ತು ತಾರೀಕು ಎಷ್ಟು, ಅಕ್ಟೋಬರ್ 7 ಎಷ್ಟು ಪ್ರೊಡಕ್ಷನ್ ಆಗಿದೆ. ಸೊ ಅಕ್ಟೋಬರ್ 8 ಎಷ್ಟು ಪ್ರೊಡಕ್ಷನ್ ಆಗಿದೆ. ಸೊ ಅಕ್ಟೋಬರ್ ಮಂತಲ್ಲಿ ಎಷ್ಟು ಪ್ರೊಡಕ್ಷನ್ ಆಗಿದೆ, ಫ್ಲೋ ಎನ್ನುವಂಥದ್ದು. ಸೊ ಈ ರೀತಿ ಡಿಫೈನ್ ಮಾಡಿದ್ದಾರೆ. ಸೊ 6th ಒನ್ ಡಿಪ್ರಿಸಿಯೇಷನ್ ಚಾರ್ಜಸ್ ಅಥವಾ ಡಿಪ್ರಿಸಿಯೇಷನ್. ಡಿಪ್ರಿಸಿಯೇಷನ್ ಮೀನ್ಸ್ ಇಟ್ ಈಸ್ ಎ ಚಾರ್ಜ್ ಫಾರ್, ಅಥವಾ ಏನು ಹೇಳುವಂಥದ್ದು, ಚಾರ್ಜಸ್ ಫಾರ್ ಆ್ಯನ್ಯುವಲ್ ಅಲೋವೆನ್ಸ್ ಫಾರ್ ವಿಯರ್ ಆ್ಯಂಡ್ ಟಿಯರ್ ಆಫ್ ಕ್ಯಾಪಿಟಲ್ ಗೂಡ್ಸ್. EAR. ಸೊ ಒಂದಷ್ಟು ರಿಪೇರಿಗಳು, ಒಂದಷ್ಟು ರಿಪ್ಲೇಸ್ಮೆಂಟ್ಗಳು ಸಾಮಾನ್ಯವಾಗಿ ಕ್ಯಾಪಿಟಲ್ ಗೂಡ್ಸ್ಗಳಲ್ಲಿ ಆಗ್ತದೆ. ಆಗಲೇ ಎಕ್ಸಾಂಪಲ್ ಕೊಟ್ಟೆ, ಮಿಷಿನರಿ ಇರ್ಬೋದು, ಅದನ್ನು ಸರ್ವಿಸ್ ಮಾಡಬೇಕಾಗ್ತದೆ, ರಿಪೇರಿ ಮಾಡಬೇಕಾಗ್ಬೋದು, ಯಾವುದೋ ಒಂದು ಪಾರ್ಟ್ ರಿಪ್ಲೇಸ್ ಮಾಡ್ಬೋದು. ಸೊ ಇದಕ್ಕೆ ತಗುಲುವಂಥ ಖರ್ಚುಗಳನ್ನು ನಾವು ಡಿಪ್ರಿಸಿಯೇಷನ್ ಚಾರ್ಜಸ್ ಅಂತ ಹೇಳ್ತೇವೆ. ಸೊ ಚಾರ್ಜಸ್ ಫಾರ್ ಆ್ಯನ್ಯುವಲ್ ಮೈಂಟೆನೆನ್ಸ್ ಆಫ್ ಅಥವಾ ಆ್ಯನ್ಯುವಲ್ ಅಲೋವೆನ್ಸ್ ಫಾರ್ ವೇರ್ ಆ್ಯಂಡ್ ಟಿಯರ್ ಆಫ್ ಕ್ಯಾಪಿಟಲ್ ಗೂಡ್ಸ್, ಅಥವಾ ಆ್ಯನ್ಯುವಲ್ ಮೈಂಟೆನೆನ್ಸ್ ಚಾರ್ಜ್, ಅಥವಾ ಏನು ಹೇಳುವಂಥದ್ದು, ರಿಪ್ಲೇಸ್ಮೆಂಟಿಗೆಲ್ಲ ಮೈಂಟೆನೆನ್ಸ್ಗೆ ಬರುವಂಥ ಚಾರ್ಜಸ್ಗಳು. ಸೊ 6 ಕಾನ್ಸೆಪ್ಟ್ಗಳನ್ನು ನಾವು ಡಿಸ್ಕಸ್ ಮಾಡಿದ್ದೇವೆ ನ್ಯಾಷನಲ್ ಇನ್ಕಮಲ್ಲಿ. ಫಸ್ಟ್ ಒನ್ ಯಾವುದು, ಕನ್ಸ್ಯೂಮರ್ ಗೂಡ್ಸ್. ಸೊ ಕನ್ಸ್ಯೂಮರ್ ಗೂಡ್ಸ್ ಅಂದ್ರೆ ಏನು, ಗೂಡ್ಸ್ ಯೂಸ್ಡ್ ಬೈ ದ ಕನ್ಸ್ಯೂಮರ್ ಅಥವಾ ಫಾರ್ ಕನ್ಸಂಪ್ಷನ್ ಪರ್ಪಸ್. ಗೂಡ್ಸ್ ಪ್ರಿಪೇರ್ಡ್ ಫಾರ್ ಕನ್ಸಂಪ್ಷನ್ ಪರ್ಪಸ್ ಅಂತ ಹೇಳಿದ್ದೇವೆ ನಾವು. ಕ್ಯಾಪಿಟಲ್ ಗೂಡ್ಸ್ ಅಂದ್ರೆ ಏನು, ಗೂಡ್ಸ್ ಫಾರ್ ಹೇಳುವಂಥದ್ದು. ಎಸ್. ಸೊ ಒಂದಷ್ಟು ಕ್ಯಾಪಿಟಲ್ ಗೂಡ್ಸ್ಗಳಲ್ಲಿ ಇಲ್ಲಿ ಕೂಡ ಎಕ್ಸಾಂಪಲ್ ಕೊಟ್ಟೆ ಅಲ್ವಾ. ಸೊ ಗೂಡ್ಸ್ ಯೂಸ್ಡ್ ಫಾರ್ ದ ಪ್ರೊಡಕ್ಷನ್ ಆಫ್ ಅದರ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಎನ್ನುವಂಥದ್ದು. ಥರ್ಡ್, ಇಂಟರ್ಮೀಡಿಯೇಟ್ ಗೂಡ್ಸ್. ಇಂಟರ್ಮೀಡಿಯೇಟ್ ಗೂಡ್ಸ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ರಾ ಮೆಟೀರಿಯಲ್ಸ್ ಯೂಸ್ಡ್ ಫಾರ್ ದ ಪ್ರೊಡಕ್ಷನ್ ಆಫ್ ಅದರ್ ಗೂಡ್ಸ್. ಅದೇ ರೀತಿ ಫೈನಲ್ ಗೂಡ್. ಫೈನಲ್ ಗೂಡ್ ಅಂದ್ರೆ ಏನು, ಫೈನಲ್ ರೆಡಿ ಫಾರ್ ಯೂಸ್ ಎನ್ನುವಂಥದ್ದು. ಅದರಲ್ಲಿ 2 ಟೈಪ್ಗಳು, ಕನ್ಸ್ಯೂಮರ್ ಗೂಡ್ ಮತ್ತು ಕ್ಯಾಪಿಟಲ್ ಗೂಡ್. ಕನ್ಸ್ಯೂಮರ್ ಗೂಡ್ ಅಂದರೆ ಗೂಡ್ಸ್ ಫಾರ್ ಕನ್ಸಂಪ್ಷನ್. ಕ್ಯಾಪಿಟಲ್ ಗೂಡ್ಸ್ ಅಂದರೆ ಕ್ಯಾಪಿಟಲ್ ಗೂಡ್ಸ್ ಆರ್ ದ ಗೂಡ್ಸ್ ಯೂಸ್ಡ್ ಫಾರ್ ಅದರ್ ಪ್ರೊಡಕ್ಷನ್ ಎನ್ನುವಂಥದ್ದು. ಸ್ಟಾಕ್ ಮತ್ತು ಫ್ಲೋ. ಸ್ಟಾಕ್ ಡಿಫೈನ್ಡ್ ಎಟ್ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್, ಫ್ಲೋ ಡಿಫೈನ್ಡ್ ಎಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಎನ್ನುವಂಥದ್ದು. ನೆಕ್ಸ್ಟ್ ಒನ್ ಡಿಪ್ರಿಸಿಯೇಷನ್ ಚಾರ್ಜಸ್. ಸೊ ಡಿಪ್ರಿಸಿಯೇಷನ್ ಚಾರ್ಜಸ್ ಅಂದರೆ ಆ್ಯನ್ಯುವಲ್ ಮೈಂಟೆನೆನ್ಸ್ ಆಫ್ ಏನು ಮೆಷಿನರಿ ಅಥವಾ ಕ್ಯಾಪಿಟಲ್ ಗೂಡ್ಸ್ ಅಂತ ಹೇಳ್ಬೋದು. ಆ್ಯನ್ಯುವಲ್ ಅಲೋವೆನ್ಸ್ ಫಾರ್ ವೇರ್ ಆ್ಯಂಡ್ ಟೇರ್ ಆಫ್ ಕ್ಯಾಪಿಟಲ್ ಗೂಡ್ಸ್ ಎನ್ನುವಂಥದ್ದು. ಎಸ್, ವಿ ಆಲ್ರೆಡಿ ಡಿಸ್ಕಸ್ಡ್ ವಾಟ್ ಈಸ್ ನ್ಯಾಷನಲ್ ಇನ್ಕಮ್. ವಾಟ್ ಈಸ್ ನ್ಯಾಷನಲ್ ಇನ್ಕಮ್? ಇಟ್ ಈಸ್ ದ ಟೋಟಲ್ ಮನಿ ವ್ಯಾಲ್ಯೂ ಆಫ್ ಆಲ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಪ್ರೊಡ್ಯೂಸ್ಡ್ ಇನ್ ಎ ಕಂಟ್ರಿ ಇನ್ ಎ ಇಯರ್ ಎನ್ನುವಂಥದ್ದು. ಸೊ ನ್ಯಾಷನಲ್ ಇನ್ಕಮ್. ಸೊ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ನ್ಯಾಷನಲ್ ಇನ್ಕಮ್ 5-6 ಟೈಪ್ ಕಾನ್ಸೆಪ್ಟ್ಸ್ಗಳ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ದೇವೆ. ಕನ್ಸ್ಯೂಮರ್ ಗೂಡ್ಸ್, ಕ್ಯಾಪಿಟಲ್ ಗೂಡ್ಸ್, ಇಂಟರ್ಮೀಡಿಯೇಟ್ ಗೂಡ್ಸ್, ಫೈನಲ್ ಗೂಡ್ಸ್,
ಅದೇ ರೀತಿ ಸ್ಟಾಕ್ ಮತ್ತು ಫ್ಲೋ, ಅಗೇನ್ ಒನ್ ಥಿಂಗ್ ಡಿಪ್ರಿಸಿಯೇಷನ್ ಚಾರ್ಜಸ್. ಸೊ ನೌ ವಿಲ್ ಡಿಸ್ಕಸ್ ದ ಡಿಫರೆನ್ಸ್ ಬಿಟ್ವೀನ್ ಕನ್ಸ್ಯೂಮರ್ ಗೂಡ್ಸ್ ಆ್ಯಂಡ್ ಕ್ಯಾಪಿಟಲ್ ಗೂಡ್ಸ್. ಕ್ವಶನ್ ಮೇ ಬಿ ಆಸ್ಕ್ಡ್. ಸೊ ಎಕ್ಸಾಮಲ್ಲಿ ಬರುವಂಥ ಕ್ವಶನ್ ಕೂಡ ಆಗಿರ್ತದೆ. ಸೊ ಕನ್ಸ್ಯೂಮರ್ ಗೂಡ್ಸ್ ಮತ್ತು ಕ್ಯಾಪಿಟಲ್ ಗೂಡ್ಸ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ, ನಮಗೆ ಗೊತ್ತಿದೆ ಕೂಡ. ಸೊ ಏನು ಕನ್ಸ್ಯೂಮರ್ ಗೂಡ್ಸ್ ಅಂದರೆ ಗೂಡ್ಸ್ ಯೂಸ್ಡ್ ಬೈ, ಕನ್ಸ್ಯೂಮರ್ ಗೂಡ್ಸ್ ಅಂಡರಲ್ಲಿ ಗೂಡ್ಸ್ ಯೂಸ್ಡ್ ಬೈ ಕನ್ಸ್ಯೂಮರ್ಸ್, ಕನ್ಸಂಪ್ಷನ್ ಪರ್ಪಸ್ಸಿಗೆ ಉಪಯೋಗಿಸುವಂಥ ಗೂಡ್ಸ್ಗಳನ್ನು ಯಾರು ಯೂಸ್ ಮಾಡ್ತಾರೆ? ಕನ್ಸ್ಯೂಮರ್ಸ್ಗಳು. ಸೊ ಕನ್ಸಂಪ್ಷನ್ ಪರ್ಪಸ್ಸಿಗೆ ಯೂಸ್ ಮಾಡುವಂಥದ್ದು. ಸೊ ಅದೇ ಕ್ಯಾಪಿಟಲ್ ಗೂಡ್ಸ್ ಅಂದರೆ ಗೂಡ್ಸ್ ಪರ್ಚೇಸ್ಡ್ ಬೈ ಪ್ರೊಡ್ಯೂಸರ್ಸ್. ಯಾವ ಪರ್ಪಸ್ಸಿಗೆ? ಪ್ರೊಡಕ್ಷನ್ ಪರ್ಪಸ್ಸಿಗೆ. ಇಲ್ಲಿ ಕನ್ಸ್ಯೂಮರ್ಸ್ ಯೂಸ್ ಮಾಡ್ತಾರೆ ಕನ್ಸಂಪ್ಷನ್ ಗೂಡ್ಸ್ಗಳನ್ನು, ಕ್ಯಾಪಿಟಲ್ ಗೂಡ್ಸನ್ನು ಯೂಸ್ ಮಾಡುವವರು ಪ್ರೊಡ್ಯೂಸರ್ಸ್, ಪ್ರೊಡಕ್ಷನ್ ಪರ್ಪಸ್ಸಿಗೆ. ಯೂಸ್ಡ್ ಫಾರ್ ಕನ್ಸಂಪ್ಷನ್ ಎನ್ನುವಂಥದ್ದು. ಕನ್ಸ್ಯೂಮರ್ ಗೂಡ್ಸ್ ಆರ್ ಯೂಸ್ಡ್ ಫಾರ್ ಕನ್ಸಂಪ್ಷನ್ ಪರ್ಪಸ್. ಅದೇ ಕ್ಯಾಪಿಟಲ್ ಗೂಡ್ಸ್ ಆರ್ ಅದರ್ ಕಮೋಡಿಟೀಸ್ ಅಥವಾ ಅದರ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಅಥವಾ ಕಮೋಡಿಟೀಸ್ ಅಂತ ಕೂಡ ಹೇಳ್ಬೋದು. ಸೊ ಥರ್ಡ್ ಡಿಫರೆನ್ಸ್ ಅಥವಾ ಎಕ್ಸಾಂಪಲ್ಗಳ ಮೂಲಕ ಕನ್ಸ್ಯೂಮರ್ ಗೂಡ್ಸ್ಗಳಿಗೆ ಎಕ್ಸಾಂಪಲ್ ಧಾರಾಳ ಕೊಡ್ಬೋದು ಮಕ್ಕಳು. ಫುಡ್, ಕ್ಲೋತಿಂಗ್ ಇರ್ಬೋದು, ಅಥವಾ ನಿಮ್ಮ ಕನ್ಸ್ಯೂಮರ್ಗಳು ಪರ್ಚೇಸ್ ಮಾಡುವಂಥದ್ದು ಫರ್ನಿಚರ್ ಐಟಮ್ ಇರ್ಬೋದು, ಅಥವಾ ಟಿ ವಿ, ಎಲೆಕ್ಟ್ರಾನಿಕ್ ಐಟಮ್ಸ್ಗಳಿರ್ಬೋದು, ಇದೆಲ್ಲ ಕನ್ಸ್ಯೂಮರ್ ಗೂಡ್ಸ್ಗಳು ಆಗಿರ್ತದೆ. ಕ್ಯಾಪಿಟಲ್ ಗೂಡ್ಸ್ಗಳು ಯಾವುದೆಲ್ಲ? ಮೆಷಿನರಿ ಇರ್ಬೋದು, ಟೂಲ್ಸ್ಗಳಿರ್ಬೋದು. ಸೊ ಇದನ್ನೆಲ್ಲ ನಾವು ಕ್ಯಾಪಿಟಲ್ ಗೂಡ್ಸ್ ಅಂತ ಹೇಳುವಂಥದ್ದು. ಅಂದರೆ ಕ್ಯಾಪಿಟಲ್ ಗೂಡ್ಸ್ ವೇರ್ ಯೂಸ್ಡ್ ಬೈ ದ ಪ್ರೊಡ್ಯೂಸರ್ಸ್ ಫಾರ್ ಪ್ರೊಡ್ಯೂಸಿಂಗ್ ಅದರ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಅದರ್ ಕಮೋಡಿಟಿಗಳನ್ನು ಸೊ ಇದು ಅಷ್ಟು ಡಿಫರೆನ್ಸ್ ಕನ್ಸ್ಯೂಮರ್ ಗೂಡ್ಸ್ ಕ್ಯಾಪಿಟಲ್ ಗೂಡ್ಸ್. ಸೊ ಕನ್ಸ್ಯೂಮರ್ ಗೂಡ್ಸ್ ಅಂದರೆ ಯೂಸ್ಡ್ ಬೈ ದ ಕನ್ಸ್ಯೂಮರ್ಸ್, ನೀವು ನಾನೆಲ್ಲ ಯೂಸ್ ಮಾಡುವಂಥ ಗೂಡ್ಸ್ಗಳು. ಕ್ಯಾಪಿಟಲ್ ಗೂಡ್ಸ್ ಪರ್ಚೇಸ್ಡ್ ಬೈ ದ ಪ್ರೊಡ್ಯೂಸರ್ಸ್. ನನಗೆ ಮೆಷಿನರಿಗಳ ಅಗತ್ಯ ಇದೆಯಾ? ಅಗತ್ಯ ಇಲ್ಲ. ಯಾಕೆಂತ ಕೇಳಿದರೆ ನಾನು ಪ್ರೊಡ್ಯೂಸರ್ ಅಲ್ಲ, ನಾನು ಕನ್ಸ್ಯೂಮರ್ ಆಗಿರ್ತೇನೆ. ಸೊ ಪ್ರೊಡ್ಯೂಸರ್ಸ್ಗಳು ಪರ್ಚೇಸ್ ಮಾಡಿದರೆ ಅದನ್ನು ನಾವು ಕ್ಯಾಪಿಟಲ್ ಗೂಡ್ಸ್ ಅಂತ ಕರೆಯುವಂಥದ್ದು. ಸೊ ಕನ್ಸ್ಯೂಮರ್ ಗೂಡ್ಸ್ ಯೂಸ್ಡ್ ಫಾರ್ ದ ಪರ್ಪಸ್ ಆಫ್ ಕನ್ಸಂಪ್ಷನ್. ಅದೇ ಕ್ಯಾಪಿಟಲ್ ಗೂಡ್ಸ್ ಆರ್ ಯೂಸ್ಡ್ ಫಾರ್ ದ ಪರ್ಪಸ್ ಆಫ್ ಪ್ರೊಡಕ್ಷನ್ ಆಫ್ ಅದರ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಎಕ್ಸಾಂಪಲ್ ಕನ್ಸಂಪ್ಷನ್ ಗೂಡ್ಸಿಗೆ ಫುಡ್ ಇರ್ಬೋದು, ಕ್ಲೋತಿಂಗ್ ಇರ್ಬೋದು, ಅದೇ ಎಲೆಕ್ಟ್ರಾನಿಕ್ ಐಟಮ್ಸ್ಗಳು, ಬೇರೆ ಬೇರೆ ಐಟಮ್ಸ್ಗಳು ಕನ್ಸಂಪ್ಷನ್ ಮಾಡಲಿಕ್ಕೆ. ಅದೇ ಕ್ಯಾಪಿಟಲ್ ಗೂಡ್ಸಿಗೆ ಎಕ್ಸಾಂಪಲ್ ಯಾವುದು? ಮೆಷಿನರಿಗಳು, ಟೂಲ್ಸ್ಗಳೆಲ್ಲ ಕ್ಯಾಪಿಟಲ್ ಗೂಡ್ಸಿಗೆ ಎಕ್ಸಾಂಪಲ್ಗಳು. ಎಕ್ಸಾಮಿಗೆ ಬರುವಂಥ ಒಂದು ಕ್ವಶನ್ ಕೂಡ ಆಗಿರ್ತದೆ. And already what is stock, what is flow? What's the difference? Stock, here flow. So stocks are defined at a particular point of time. ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಅಕ್ಟೋಬರ್ 8 9 ಗಂಟೆಗೆ ಬೆಳಗ್ಗೆ, ಅಥವಾ ಹೇಳಿದ್ ನಾನು ಎಕ್ಸಾಂಪಲ್ ಆಗಿ. ಸೊ ಸ್ಟಾಕ್ಸ್ ಆರ್ ಡಿಫೈನ್ಡ್ ಎಟ್ ಎ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್, ಬಟ್ ಫ್ಲೋಸ್ ಆರ್ ಡಿಫೈನ್ಡ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅಲ್ವಾ? ಒಂದು ವರ್ಷದಲ್ಲಿ ಸೊ ಸ್ಟಾಕ್ ಎನ್ನುವಂಥದ್ದು ಸ್ಟ್ಯಾಟಿಕ್ ಕಾನ್ಸೆಪ್ಟ್ ಆಗಿರ್ತದೆ. ಫಿಕ್ಸ್ಡ್ ಅಂದರೆ ಯಾವುದೇ ರೀತಿಯಲ್ಲಿ ಅಲ್ಲಿ ಹೆಚ್ಚು ಆಗ್ಲಿಕ್ಕಿಲ್ಲ, ಕಡಿಮೆಯೂ ಆಗ್ಲಿಕ್ಕಿಲ್ಲ. ಫಿಕ್ಸ್ಡ್ ಅಥವಾ ಸ್ಟ್ಯಾಟಿಕ್ ಇನ್ ನೇಚರ್. ಅದೇ ಫ್ಲೋ ಎನ್ನುವಂಥದ್ದು ಡೈನಾಮಿಕ್ ಇನ್ ನೇಚರ್ ಅಥವಾ ಡೈನಾಮಿಕ್ ಕಾನ್ಸೆಪ್ಟ್. ದಿನ ಹೊಸ ಹೊಸ ಮೆಷಿನರಿಗಳನ್ನು ಒಂದು ಫರ್ಮ್ ಅಥವಾ ಒಂದು ಪ್ರೊಡಕ್ಷನ್ ಯೂನಿಟ್ ಆ್ಯಡ್ ಮಾಡ್ಬೋದು, ಅಥವಾ ಒಂದನ್ನು ರಿಪ್ಲೇಸ್ ಮಾಡ್ಬೋದು, ಅಥವಾ ಒಂದನ್ನು ಡ್ಯಾಮೇಜ್ ಆಗಿದೆ ಅಂತ ಏನು ಮಾಡುವಂಥದ್ದು, ಒಂದು ಮೆಷಿನರಿಗಳನ್ನು ಅಲ್ಲಿಂದ ಏನು ಹೇಳುವಂಥದ್ದು ಸೇಲ್ ಮಾಡ್ಬೋದು ಅಥವಾ ಡೆಸ್ಟ್ರಾಯ್ ಮಾಡ್ಬೋದು. ಒಂದು ಮಿಷಿನ್ ಆ್ಯಡ್ ಆಗ್ಬೋದು, ಅಥವಾ ಒಂದಷ್ಟು ಫರ್ನಿಚರ್ಗಳು ಆ್ಯಡ್ ಆಗ್ಬೋದು. ಸೊ ಒಂದಷ್ಟು ಫ್ಲೋ ಅಂದರೆ ಇಟ್ ಈಸ್ ಡೈನಾಮಿಕ್ ಇನ್ ನೇಚರ್, ಚೇಂಜಸ್ ಆಗ್ತಾ ಹೋಗ್ತದೆ. ಬಟ್ ಸ್ಟಾಕಲ್ಲಿ ಫಿಕ್ಸ್ಡ್ ಇರ್ತದೆ. ಒಂದು ಮೆಷಿನ್ ಅಂದರೆ ಒಂದೇ ಮೆಷಿನ್, ಯಾಕಂದರೆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮಲ್ಲಿ ಅದನ್ನು ಮೆಷರ್ ಮಾಡುವಂಥದ್ದು. ಎಕ್ಸಾಂಪಲ್ ಕೊಡಬೇಕಿದ್ರೆ ಸ್ಟಾಕ್ ಕಾನ್ಸೆಪ್ಟಿಗೆ ಬ್ಯಾಂಕ್ ಡೆಪಾಸಿಟ್ಗಳು,
ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮಿಗೆ ಫಿಕ್ಸ್ಡ್ ಆಗಿರ್ತದೆ. ಕ್ಯಾಪಿಟಲ್ ಬಂಡವಾಳ, ಪ್ರೊಡ್ಯೂಸರ್ ಮೀನ್ಸ್ ಆಫ್ ಪ್ರೊಡಕ್ಷನ್ ಅಂತ ಕೂಡ ಕರಿತೇವೆ. ಫುಡ್ ಗ್ರೈನ್ಸ್ ಸ್ಟಾಕ್, ಗೌರ್ಮೆಂಟ್ನ ಗೋಡಾನುಗಳಲ್ಲಿ ಗೌರ್ಮೆಂಟ್ ಸ್ಟಾಕ್ ಮಾಡಿರುವ ಫುಡ್ ಗ್ರೈನ್ಸ್, ದಿನ ಅದನ್ನು ಅದಕ್ಕೆ ಒಂದಷ್ಟು ಮೂಟೆಗಳು ಹೋಗುತ್ತೆ, ಒಂದಷ್ಟು ಅದರಿಂದ ತೆಗೆಯುವಂಥ ಕೆಲಸ ಮಾಡ್ತಾರೆ. ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮಲ್ಲಿ ಸ್ಟಾಕ್ ಎನ್ನುವಂಥದ್ದು ಫಿಕ್ಸ್ಡ್ ಆಗಿರ್ತದೆ. ಫುಡ್ ಗ್ರೈನ್ಸ್ ಸ್ಟಾಕ್. ಅದರ ಜೊತೆ ಫ್ಲೋ ಕಾನ್ಸೆಪ್ಟಿಗೆ ಎಕ್ಸಾಂಪಲ್ಗಳು ಸ್ಯಾಲರಿ ವ್ಯತ್ಯಾಸಗಳಾಗ್ತಾ ಹೋಗ್ಬೋದು ಅಲ್ವಾ. ಸೊ ಒಂದಷ್ಟು ನ್ಯಾಷನಲ್ ಇನ್ಕಮ್ ಚೇಂಜಸ್ಗಳಾಗ್ತಾ ಹೋಗ್ತದೆ. ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್, ಎಕ್ಸ್ಪೋರ್ಟ್ ಇಂಪೋರ್ಟ್ಗಳು ಪ್ರತಿ ಕ್ಷಣ ಏನಾಗ್ತದೆ, ಹೆಚ್ಚು ಕಡಿಮೆ ಆಗ್ತಾ ಹೋಗ್ತದೆ. ಸೊ ಎಕ್ಸ್ಪೋರ್ಟ್ ಅಂದ್ರೆ ಏನು? ಸೆಲ್ಲಿಂಗ್ ಗೂಡ್ಸ್ ಆ್ಯಂಡ್ ಕಮೋಡಿಟೀಸ್ ಟು ಅದರ್ ನೇಷನ್. ಇಂಪೋರ್ಟ್ಸ್ ಅಂದರೆ ವಿ ಆರ್ ಪರ್ಚೇಸಿಂಗ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಫ್ರಮ್ ಫಾರಿನ್ ಕಂಟ್ರೀಸ್ ಎನ್ನುವಂಥದ್ದು. ಸೊ ಸ್ಯಾಲರಿ, ನ್ಯಾಷನಲ್ ಇನ್ಕಮ್, ಎಕ್ಸ್ಪೋರ್ಟ್ ಫ್ಲೋ ಕಾನ್ಸೆಪ್ಟ್ ಹೇಳ್ತಾನೆ, ಸ್ಟಾಕ್ ಮತ್ತೆ ಫ್ಲೋ ಕಾನ್ಸೆಪ್ಟ್ಗಳು. ಸೊ ಸ್ಟಾಕ್ಸ್ ಆರ್ ಡಿಫೈನ್ಡ್ ಅಟ್ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್, ಫ್ಲೋಸ್ ಆರ್ ಡಿಫೈನ್ಡ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಎನ್ನುವಂಥದ್ದು. ಸೊ ಸ್ಟಾಕ್ ಎನ್ನುವಂಥದ್ದು ಸ್ಟ್ಯಾಟಿಕ್ ಕಾನ್ಸೆಪ್ಟ್. ಸೊ ಫ್ಲೋ ಎನ್ನುವಂಥದ್ದು ಡೈನಾಮಿಕ್ ಕಾನ್ಸೆಪ್ಟ್, ಚೇಂಜಸ್ಗಳು ಆಗ್ತಾ ಹೋಗ್ತದೆ. ಬಟ್ ಸ್ಟಾಕಲ್ಲಿ ಚೇಂಜಸ್ಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಬ್ಯಾಂಕ್ ಡೆಪಾಸಿಟ್ಗಳು, ಕ್ಯಾಪಿಟಲ್, ಫುಡ್ ಗ್ರೈನ್ಸ್, ಸ್ಟಾಕ್ ಎಕ್ಸೆಟ್ರಾ, ಸ್ಟಾಕ್, ನ್ಯಾಷನಲ್ ಇನ್ಕಮ್, ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್. ಸೊ ಇನ್ನೊಂದಷ್ಟು ಇನ್ನೂ ಅರ್ಥ ಆಗಲಿಕ್ಕೆ ಸ್ಟಾಕ್ ಮತ್ತು ಫ್ಲೋ ಕಾನ್ಸೆಪ್ಟ್ಗಳಿಗೆ, ಫಾರ್ ಎಕ್ಸಾಂಪಲ್ ಒಂದು ಟ್ಯಾಂಕ್ ಇದೆ, ಟ್ಯಾಂಕಿಗೆ ನೀರು ಬೀಳ್ತಾ ಇದೆ ಅಂತ ಇಟ್ಕೊಳ್ಳಿ. ಸೊ ಬೀಳ್ತಾ ಇರುವಂಥದ್ದು ಫ್ಲೋ ಕಾನ್ಸೆಪ್ಟ್ ಅಲ್ವಾ. ಸೊ ತುಂಬ್ತಾ ಹೋಗ್ಬೋದು ಅಥವಾ ನಾವು ಯೂಸ್ ಮಾಡ್ತಾ ಹೋದರೆ ಕಡಿಮೆ ಕೂಡ. ಅದೇ ಪರ್ಟಿಕ್ಯುಲರ್ ಟ್ಯಾಂಕ್ ಒಂದಷ್ಟು ಕಾನ್ಸೆಪ್ಟ್ಗಳು ಆಗಿರ್ತದೆ, ಸ್ಟಾಕ್ ಮತ್ತು ಫ್ಲೋ ಕಾನ್ಸೆಪ್ಟ್ಗಳು.